ಸರ್ ಎಲ್ರಿಗೂ ನಮಸ್ಕಾರ. ಇವತ್ತು ಅಭಿನಂದನಾ ಕಾರ್ಯಕ್ರಮ. ನಮ್ಮ ಹೆಸರು ರಘು ಅಂತೇಳಿ ಬಳ್ಳಾರಿಯಿಂದ. ನಮ್ಮನ್ನ ನೂತನವಾಗಿ 24ನೇ ತಾರೀಕು ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಸಂಘಟನೆ ಚಂದ್ರಶೇಖರ್ ಆಜಾದ್ ರಾವಣ್ ಅವರ ಸಂಸ್ಥಾಪಿತ ಭೀಮ್ ಆರ್ಮಿ ಸಂಘಟನೆಗೆ ಅಧಿಕೃತವಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯನೀಯ ವಿನಯ್ ರತನ್ ಸಿಂಗ್ ಜಿ ಅವರು ನಮ್ಮನ್ನ ನೂತನವಾಗಿ ರಾಜ್ಯಾಧ್ಯಕ್ಷರು ಅಂತೇಳಿ ಘೋಷಣೆ ಮಾಡಿದ್ದಾರೆ. ಆ ಒಂದು ಘೋಷಣೆಯ ನಂತರ ದೆಹಲಿಯಿಂದ ನಾವು ನಿನ್ನೆ ಊರಿಗೆ ಬಂದ್ವಿ. ಇದಾದ ಬಳಿಕ ಬಳ್ಳಾರಿ ಭಾಗದ ನಮ್ಮ ಎಲ್ಲಾ ಭೀಮ್ ಆರ್ಮಿ ಕಾರ್ಯಕರ್ತರು, ಸ್ನೇಹಿತರು, ಒಡನಾಡಿಗಳು ಮತ್ತೆ ದಲಿತ ಮುಖಂಡರುಗಳು ಒಗ್ಗೂಡಿ ನಮಗೆ ಒಂಚೂರು ಇವತ್ತು ಅಭಿನಂದನಾ ಸಮಾರಂಭವನ್ನ ಆಯೋಜಿಸಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಇವತ್ತು ನಿಮ್ಮ ಮೂಲಕ ಮಾಧ್ಯಮದ ಮುಖಾಂತರ ಎಲ್ಲ ನನ್ನ ಸಹೋದರರಿಗೆ, ಭೀಮ್ ಆರ್ಮಿ ಸಂಘಟನೆಕಾರರಿಗೆ, ಕಷ್ಟ ಸುಖದಲ್ಲಿರ್ತಕ್ಕಂಥ ಎಲ್ಲ ನನ್ನ ಒಡನಾಡಿಗಳಿಗೆ ಮತ್ತೆ ದಲಿತ ಮುಖಂಡರಿಗೆ, ಅಣ್ಣ ತಮ್ಮಂದರಿಗೆ, ಸ್ನೇಹಿತರಿಗೆ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಭೀಮ್ ಆರ್ಮಿ ಸಂಘಟನೆ ಬಹುಮುಖ್ಯವಾಗಿ ನಾವು ಶೋಷಿತರ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಅಲೆಮಾರಿ ಬುಡಕಟ್ಟುಗಳ ಪರವಾಗಿ, ಮಹಿಳಾ ಹಕ್ಕೊತ್ತಾಯದ ಪರವಾಗಿ ಹಾಗೂ ಇತರೆ ಯಾವುದೇ ಒಂದು ಶೋಷಣೆಯ ವಿರುದ್ಧ, ಶೋಷಿತರ ವಿರುದ್ಧ ನಾವು ಧ್ವನಿಯಾಗಿ ಇಂದಿಗೂ ಕೂಡ ಮಾಡ್ಕೊಂಡು ಬಂದಿದ್ವಿ. ಮುಂದೆ ಕೂಡ ಅವ್ರ ಪರ ನಾವು ನಿಲ್ತೇವೆ. ನ್ಯಾಯಬದ್ಧವಾದ ಹಕ್ಕೊತ್ತಾಯಕ್ಕಾಗಿ ಇಡೀ ನಮ್ಮ ಜೀವನವನ್ನೇ ನಾವು ಭೀಮ್ ಆರ್ಮಿ ಸಂಘಟನೆಗಾಗಿ ಮುಡುಪಾಗಿಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಿಮಗೆ ಮುಂದಿರ್ತಕ್ಕಂಥ ನೈಜ ಉದಾಹರಣೆ ಅಂತ ಹೇಳಿದ್ರೆ, ಮೊನ್ನೆ ಇತ್ತೀಚೆಗೆ ದೆಹಲಿಯಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಅಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಚಂದ್ರಶೇಖರ್ ಆಜಾದ್ ಅವರು ಏನು ಅವರ ತಮ್ಮನಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ರು. ಆ ನಿಟ್ಟಿನಲ್ಲಿ ನಾವು ರಾಜ್ಯಾದ್ಯಂತ ಕೂಡ ತೊಡಗಿಸ್ಕೊಳ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ತೇವೆ ಅಂತಕ್ಕಂಥದನ್ನ ನಾನು ಇವತ್ತು ನಿಮ್ಗೆ ಮಾತುಕೊಡ್ತೀನಿ. ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ವೀಕ್ಷಿಸಿ ಅವರ ಇಂಟೆಲಿಜೆನ್ಸಿ ಆಧಾರದ ಮೇಲೆ ನಮ್ಮನ್ನ ಈ ರಾಜ್ಯದ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಮಾನ್ಯ ಅಡ್ವೊಕೇಟ್ ನಗೀನಾ ಕ್ಷೇತ್ರದ ಸಂಸದರು ಚಂದ್ರಶೇಖರ್ ಆಜಾದ್ ರಾವಣ್ ಅವ್ರಿಗೂ ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ರತನ್ ಸಿಂಗ್ ಜಿ ಅವರು ಮತ್ತೆ ಕರ್ನಾಟಕದ ಮತ್ತೊಬ್ಬ ಮುಖ್ಯಸ್ಥರಾಗಿರ್ತಕ್ಕಂಥ ಯಶ್ಪಾಲ್ ಬೋರೇಜಿ ಅವರಿಗೆ ನಾನು ಈ ಒಂದು ವೇದಿಕೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಂವಿಧಾನಾತ್ಮಕ ಹಕ್ಕೊತ್ತಾಯದ ವಿಷಯಕ್ಕೆ ಬಂದಾಗ ಎಲ್ಲಾ ಹೋರಾಟಗಳಲ್ಲೂ ಕೂಡ ಭೀಮ್ ಆರ್ಮಿ ಇನ್ಮುಂದೆ ಮುಂಚೂಣಿಯಲ್ಲಿರ್ತದೆ. ನೀವು ನಮಗೆ ವಹಿಸಿರ್ತಕ್ಕಂಥ ಬಹು ಜವಾಬ್ದಾರಿಯುತ ಈ ಒಂದು ಸ್ಥಾನಮಾನಕ್ಕೆ ನಾವು ಯಾವುದೇ ಚ್ಯುತಿ ತರುವುದ ಹಾಗೆ ಕೆಲಸವನ್ನ ಮಾಡ್ತೇವೆ. ಅದಾದ ಬಳಿಕ ಎಲ್ಲಾ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡೋದ್ರಲ್ಲಿ ನಾವು ನಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ತೇವೆ ಅಂತ ಹೇಳ್ತಾ ನಾನು ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.